ಬೆಕ್ಲು ಶಿವು ಕೊಲೆ ಕೇಸ್ನಲ್ಲಿ ಈ ಆರೋಪಿ ಜಗ್ಗನಿಗೆ ಈಗ ಶಾಕ್ ಆಗಿದೆ. ಆರೋಪಿ ಜಗ್ಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ದ. ಆ ಅರ್ಜಿ ಈಗ ವಜಾ ಆಗಿದೆ. ಈ ಕೇಸ್ನಲ್ಲಿ ಜಾಮೀನನ್ನ ನೀಡೋದಕ್ಕೆ ಅರ್ಹ ಅಲ್ಲ ಅನ್ನೋದನ್ನ ಕೋರ್ಟ್ ಪರಿಗಣಿಸಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜಗ್ಗನ ಅರ್ಜಿಯನ್ನ ಈಗ ವಜಾ ಮಾಡಲಾಗಿದೆ. ಬೆಕ್ಲು ಶಿವು ಕೊಲೆಯ ಬಳಿಕ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾನೆ, ತಲೆಮರೆಸಿಕೊಂಡಿದ್ದಾನೆ, ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಇದೆ. ತನಿಖೆ ನಡೀತಾ ಇದೆ. ಜೊತೆಗೆ ಆತನ ಹುಡುಕಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬೆಕ್ಲು ಶಿವು ಕೊಲೆ ಕೇಸ್ನಲ್ಲಿ A1 ಆರೋಪಿ ಆಗಿರುವಂತಹ ಜಗ್ಗ ಈತ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದ. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಈ ಕೇಸ್ನಲ್ಲಿ ಜಾಮೀನು ನೀಡೋದಕ್ಕೆ ಅರ್ಹ ಅಲ್ಲ ಅಂತ ಅದನ್ನ ತಳ್ಳಿ ಹಾಕಿದೆ, ವಜಾ ಮಾಡಿ. ಜುಲೈ 15ರಂದು ಕೊಲೆಯಾದಂತಹ ರೌಡಿ ಶೀಟರ್ ಬೆಕ್ಲು ಶಿವ. ಆ ಕೇಸ್ಗೆ ಸಂಬಂಧಪಟ್ಟಂತೆ A1 ಆರೋಪಿ ಜಗ್ಗ ಆತ ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದ. A1 ಆರೋಪಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದ. ಈ ನಿರೀಕ್ಷಣಾ ಜಾಮೀನು ಈಗ ವಜಾಗೊಂಡಿದೆ ಅನ್ನುವಂತ ಮಾಹಿತಿ. ಅದರ ಅರ್ಥದಲ್ಲಿ ಈಗಾಗಲೇ ಆತನನ್ನ ಹುಡುಕೋದಿಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ, ಎಲ್ಲಾ ಸ್ಟೇಷನ್ಗಳಿಗೂ ಕೂಡ ಅಲರ್ಟ್ ಮಾಡಿದ್ದಾರೆ ಎಲ್ಲಿದ್ದಾನೆ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಆತ ಭಾರತದಲ್ಲಿ ಇಲ್ವೇ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಒಂದಷ್ಟು ಲಭ್ಯ ಆಗ್ತಾ ಇರೋದು. ಆತ ಎಲ್ಲಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಗಳು ನಡೀತಾ ಇದೆ. ಒಂದಷ್ಟು ಸಿಸಿಟಿವಿ ಫುಟೇಜಸ್ ಕೂಡ ಈಗ ಸಿಗ್ತಾ ಇರೋದ್ರಿಂದ ಈತನ ಜಾಡ್ ಹಿಡಿದು ಹೋಗೋದು, ಈತನನ್ನ ಹುಡುಕೋದು, ಇದೆಲ್ಲವೂ ಕೂಡ ಈಗ ಬಹಳ ಈಸಿ ಆಗ್ತಾ ಹೋಗುತ್ತೆ. ಆದರೆ ಒಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನು ಈಗ ವಜಾ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈತನನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ. ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನ ಕೂಡ ಹೊರಡಿಸಿರೋದ್ರಿಂದ ಈತನನ್ನ ಹಿಡಿಯೋದು ಈಗ ಬಹಳ ಸುಲಭ ಅಂತ ಅನ್ಸುತ್ತೆ. ಪೊಲೀಸರಿಗೆ ಒಂದಷ್ಟು ಕ್ಲೂ ಮಾಹಿತಿಗಳು ಕೂಡ ಸಿಕ್ಕಿದೆ. ಬೆಕ್ಲು ಶಿವು ಕೊಲೆ ಕೇಸ್ನಲ್ಲಿ ಈ ಆರೋಪಿ ಜಗ್ಗನಿಗೆ ಈಗ ಶಾಕ್ ಆಗಿದೆ. ಆರೋಪಿ ಜಗ್ಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ದ. ಆ ಅರ್ಜಿ ಈಗ ವಜಾ ಆಗಿದೆ. ಈ ಕೇಸ್ನಲ್ಲಿ ಜಾಮೀನನ್ನ ನೀಡೋದಕ್ಕೆ ಅರ್ಹ ಅಲ್ಲ ಅನ್ನೋದನ್ನ ಕೋರ್ಟ್ ಪರಿಗಣಿಸಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜಗ್ಗನ ಅರ್ಜಿಯನ್ನ ಈಗ ವಜಾ ಮಾಡಲಾಗಿದೆ. ಬೆಕ್ಲು ಶಿವು ಕೊಲೆಯ ಬಳಿಕ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾನೆ, ತಲೆಮರೆಸಿಕೊಂಡಿದ್ದಾನೆ, ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಇದೆ. ತನಿಖೆ ನಡೀತಾ ಇದೆ. ಜೊತೆಗೆ ಆತನ ಹುಡುಕಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬೆಕ್ಲು ಶಿವು ಕೊಲೆ ಕೇಸ್ನಲ್ಲಿ A1 ಆರೋಪಿ ಆಗಿರುವಂತಹ ಜಗ್ಗ ಈತ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದ. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಈ ಕೇಸ್ನಲ್ಲಿ ಜಾಮೀನು ನೀಡೋದಕ್ಕೆ ಅರ್ಹ ಅಲ್ಲ ಅಂತ ಅದನ್ನ ತಳ್ಳಿ ಹಾಕಿದೆ, ವಜಾ ಮಾಡಿ. ಜುಲೈ 15ರಂದು ಕೊಲೆಯಾದಂತಹ ರೌಡಿ ಶೀಟರ್ ಬೆಕ್ಲು ಶಿವ. ಆ ಕೇಸ್ಗೆ ಸಂಬಂಧಪಟ್ಟಂತೆ A1 ಆರೋಪಿ ಜಗ್ಗ ಆತ ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದ. A1 ಆರೋಪಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದ. ಈ ನಿರೀಕ್ಷಣಾ ಜಾಮೀನು ಈಗ ವಜಾಗೊಂಡಿದೆ ಅನ್ನುವಂತ ಮಾಹಿತಿ. ಅದರ ಅರ್ಥದಲ್ಲಿ ಈಗಾಗಲೇ ಆತನನ್ನ ಹುಡುಕೋದಿಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ, ಎಲ್ಲಾ ಸ್ಟೇಷನ್ಗಳಿಗೂ ಕೂಡ ಅಲರ್ಟ್ ಮಾಡಿದ್ದಾರೆ ಎಲ್ಲಿದ್ದಾನೆ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಆತ ಭಾರತದಲ್ಲಿ ಇಲ್ವೇ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಒಂದಷ್ಟು ಲಭ್ಯ ಆಗ್ತಾ ಇರೋದು. ಆತ ಎಲ್ಲಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಗಳು ನಡೀತಾ ಇದೆ. ಒಂದಷ್ಟು ಸಿಸಿಟಿವಿ ಫುಟೇಜಸ್ ಕೂಡ ಈಗ ಸಿಗ್ತಾ ಇರೋದ್ರಿಂದ ಈತನ ಜಾಡ್ ಹಿಡಿದು ಹೋಗೋದು, ಈತನನ್ನ ಹುಡುಕೋದು, ಇದೆಲ್ಲವೂ ಕೂಡ ಈಗ ಬಹಳ ಈಸಿ ಆಗ್ತಾ ಹೋಗುತ್ತೆ. ಆದರೆ ಒಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನು ಈಗ ವಜಾ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈತನನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ. ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನ ಕೂಡ ಹೊರಡಿಸಿರೋದ್ರಿಂದ ಈತನನ್ನ ಹಿಡಿಯೋದು ಈಗ ಬಹಳ ಸುಲಭ ಅಂತ ಅನ್ಸುತ್ತೆ. ಪೊಲೀಸರಿಗೆ ಒಂದಷ್ಟು ಕ್ಲೂ ಮಾಹಿತಿಗಳು ಕೂಡ ಸಿಕ್ಕಿದೆ. ಬೆಕ್ಲು ಶಿವು ಕೊಲೆ ಕೇಸ್ನಲ್ಲಿ ಈ ಆರೋಪಿ ಜಗ್ಗನಿಗೆ ಈಗ ಶಾಕ್ ಆಗಿದೆ. ಆರೋಪಿ ಜಗ್ಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ದ. ಆ ಅರ್ಜಿ ಈಗ ವಜಾ ಆಗಿದೆ. ಈ ಕೇಸ್ನಲ್ಲಿ ಜಾಮೀನನ್ನ ನೀಡೋದಕ್ಕೆ ಅರ್ಹ ಅಲ್ಲ ಅನ್ನೋದನ್ನ ಕೋರ್ಟ್ ಪರಿಗಣಿಸಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜಗ್ಗನ ಅರ್ಜಿಯನ್ನ ಈಗ ವಜಾ ಮಾಡಲಾಗಿದೆ. ಬೆಕ್ಲು ಶಿವು ಕೊಲೆಯ ಬಳಿಕ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾನೆ, ತಲೆಮರೆಸಿಕೊಂಡಿದ್ದಾನೆ, ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಇದೆ. ತನಿಖೆ ನಡೀತಾ ಇದೆ. ಜೊತೆಗೆ ಆತನ ಹುಡುಕಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬೆಕ್ಲು ಶಿವು ಕೊಲೆ ಕೇಸ್ನಲ್ಲಿ A1 ಆರೋಪಿ ಆಗಿರುವಂತಹ ಜಗ್ಗ ಈತ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದ. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಈ ಕೇಸ್ನಲ್ಲಿ ಜಾಮೀನು ನೀಡೋದಕ್ಕೆ
ಅರ್ಹ ಅಲ್ಲ ಅಂತ ಅದನ್ನ ತಳ್ಳಿ ಹಾಕಿದೆ, ವಜಾ ಮಾಡಿ. ಜುಲೈ 15ರಂದು ಕೊಲೆಯಾದಂತಹ ರೌಡಿ ಶೀಟರ್ ಬಿಕ್ರು ಶಿವ. ಆ ಕೇಸ್ಗೆ ಸಂಬಂಧಪಟ್ಟಂತೆ A1 ಆರೋಪಿ ಜಗ್ಗ, ಆತ ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದ. A1 ಆರೋಪಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದ. ಈ ನಿರೀಕ್ಷಣಾ ಜಾಮೀನು ಈಗ ವಜಾಗೊಂಡಿದೆ ಅನ್ನುವಂತ ಮಾಹಿತಿ. ಅದರ ಅರ್ಥದಲ್ಲಿ ಈಗಾಗಲೇ ಆತನನ್ನ ಹುಡುಕೋದಿಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ, ಎಲ್ಲಾ ಸ್ಟೇಷನ್ಗಳಿಗೂ ಕೂಡ ಅಲರ್ಟ್ ಮಾಡಿದ್ದಾರೆ ಎಲ್ಲಿದ್ದಾನೆ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಆತ ಭಾರತದಲ್ಲಿ ಇಲ್ವೇ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಒಂದಷ್ಟು ಲಭ್ಯ ಆಗ್ತಾ ಇರೋದು. ಆತ ಎಲ್ಲಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಗಳು ನಡೀತಾ ಇದೆ. ಒಂದಷ್ಟು ಸಿಸಿಟಿವಿ ಫುಟೇಜಸ್ ಕೂಡ ಈಗ ಸಿಗ್ತಾ ಇರೋದ್ರಿಂದ ಈತನ ಜಾಡ್ ಹಿಡಿದು ಹೋಗೋದು, ಈತನನ್ನ ಹುಡುಕೋದು, ಇದೆಲ್ಲವೂ ಕೂಡ ಈಗ ಬಹಳ ಈಸಿ ಆಗ್ತಾ ಹೋಗುತ್ತೆ. ಆದರೆ ಒಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನು ಈಗ ವಜಾ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈತನನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ. ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನ ಕೂಡ ಹೊರಡಿಸಿರೋದ್ರಿಂದ ಈತನನ್ನ ಹಿಡಿಯೋದು ಈಗ ಬಹಳ ಸುಲಭ ಅಂತ ಅನ್ಸುತ್ತೆ. ಪೊಲೀಸರಿಗೆ ಒಂದಷ್ಟು ಕ್ಲೂ ಮಾಹಿತಿಗಳು ಕೂಡ ಸಿಕ್ಕಿದೆ. ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಈ ಆರೋಪಿ ಜಗ್ಗನಿಗೆ ಈಗ ಶಾಕ್ ಆಗಿದೆ. ಆರೋಪಿ ಜಗ್ಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ದ. ಆ ಅರ್ಜಿ ಈಗ ವಜಾ ಆಗಿದೆ. ಈ ಕೇಸ್ನಲ್ಲಿ ಜಾಮೀನನ್ನ ನೀಡೋದಕ್ಕೆ ಅರ್ಹ ಅಲ್ಲ ಅನ್ನೋದನ್ನ ಕೋರ್ಟ್ ಪರಿಗಣಿಸಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜಗ್ಗನ ಅರ್ಜಿಯನ್ನ ಈಗ ವಜಾ ಮಾಡಲಾಗಿದೆ. ಬಿಕ್ಲು ಶಿವು ಕೊಲೆಯ ಬಳಿಕ ತಲೆಮರೆಸಿಕೊಂಡು ತಲೆಮರೆಸಿಕೊಂಡಿದ್ದಾನೆ, ಎಲ್ಲಿದ್ದಾನೆ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಇದೆ. ತನಿಖೆ ನಡೀತಾ ಇದೆ. ಜೊತೆಗೆ ಆತನ ಹುಡುಕಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ A1 ಆರೋಪಿ ಆಗಿರುವಂತಹ ಜಗ್ಗ, ಈತ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದ. ಆದರೆ ಜನಪ್ರತಿನಿಧಿಗಳ ಕೋರ್ಟ್ ಈ ಕೇಸ್ನಲ್ಲಿ ಜಾಮೀನು ನೀಡೋದಕ್ಕೆ ಅರ್ಹ ಅಲ್ಲ ಅಂತ ಅದನ್ನ ತಳ್ಳಿ ಹಾಕಿದೆ, ವಜಾ ಮಾಡಿ. ಜುಲೈ 15ರಂದು ಕೊಲೆಯಾದಂತಹ ರೌಡಿ ಶೀಟರ್ ಬಿಕ್ರು ಶಿವ. ಆ ಕೇಸ್ಗೆ ಸಂಬಂಧಪಟ್ಟಂತೆ A1 ಆರೋಪಿ ಜಗ್ಗ, ಆತ ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದ. A1 ಆರೋಪಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದ. ಈ ನಿರೀಕ್ಷಣಾ ಜಾಮೀನು ಈಗ ವಜಾಗೊಂಡಿದೆ ಅನ್ನುವಂತ ಮಾಹಿತಿ. ಅದರ ಅರ್ಥದಲ್ಲಿ ಈಗಾಗಲೇ ಆತನನ್ನ ಹುಡುಕೋದಿಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ, ಎಲ್ಲಾ ಸ್ಟೇಷನ್ಗಳಿಗೂ ಕೂಡ ಅಲರ್ಟ್ ಮಾಡಿದ್ದಾರೆ ಎಲ್ಲಿದ್ದಾನೆ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಆತ ಭಾರತದಲ್ಲಿ ಇಲ್ವೇ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಒಂದಷ್ಟು ಲಭ್ಯ ಆಗ್ತಾ ಇರೋದು. ಆತ ಎಲ್ಲಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಗಳು ನಡೀತಾ ಇದೆ. ಒಂದಷ್ಟು ಸಿಸಿಟಿವಿ ಫುಟೇಜಸ್ ಕೂಡ ಈಗ ಸಿಗ್ತಾ ಇರೋದ್ರಿಂದ ಈತನ ಜಾಡ್ ಹಿಡಿದು ಹೋಗೋದು, ಈತನನ್ನ ಹುಡುಕೋದು, ಇದೆಲ್ಲವೂ ಕೂಡ ಈಗ ಬಹಳ ಈಸಿ ಆಗ್ತಾ ಹೋಗುತ್ತೆ. ಆದರೆ ಒಂದು ಕಡೆಯಲ್ಲಿ ನಿರೀಕ್ಷಣಾ ಜಾಮೀನು ಈಗ ವಜಾ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈತನನ್ನ ಅರೆಸ್ಟ್ ಮಾಡೇ ಮಾಡ್ತಾರೆ. ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನ ಕೂಡ ಹೊರಡಿಸಿರೋದ್ರಿಂದ ಈತನನ್ನ ಹಿಡಿಯೋದು ಈಗ ಬಹಳ ಸುಲಭ ಅಂತ ಅನ್ಸುತ್ತೆ. ಪೊಲೀಸರಿಗೆ ಒಂದಷ್ಟು ಕ್ಲೂ ಮಾಹಿತಿಗಳು ಕೂಡ ಸಿಕ್ಕಿದೆ.